30 ವರ್ಷಗಳ ಹಿಂದೆ ಗುತ್ತಿಗೆದಾರನಿಗೆ ಸಿಗಬೇಕಿದ್ದ ಬಿಲ್ ಬಾಕಿ ಉಳಿಸಿಕೊಂಡ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬೆಳಗಾವಿ ಜಿಲ್ಲಾಧಿಕಾರಿ ಕಾರು ಜಪ್ತಿ ಮಾಡಿರುವುದು ನಾನಾ ಅನುಮಾನಕ್ಕೆ ಕಾರಣವಾಗಿದೆ. ಚಿಕ್ಕೋಡಿಯ ದೂದ್ಗಂಗಾ ನದಿಗೆ ಬ್ಯಾರೇಜ್ ನಿರ್ಮಿಸುವ ಉದ್ದೇಶದಿಂದ 1992ರಿಂದ 93ರಲ್ಲಿ ಸಣ್ಣ ನೀರಾವರಿ ಇಲಾಖೆ ಅಡಿಯಲ್ಲಿ ಡಿ ನಾರಾಯಣ್ ಕಾಮತ್ ಎಂಬುವರು ಗುತ್ತಿಗೆ ಪಡೆದಿದ್ದಾರೆ. ಆದರೆ ಡಿಸಿ ಕಾರ್ ಜಪ್ತಿ ಮಾಡಿದ್ದು ಹಲವು ಅನುಮಾನಕ್ಕೆ ಕಾರಣವಾಗಿದೆ. ಷರತ್ತುಬದ್ಧ ಗುತ್ತಿಗೆಯಲ್ಲಿ ಅನುದಾನ ನೀಡದ ಇಲಾಖೆ ವಿರುದ್ಧ 1995ರಲ್ಲಿ ಗುತ್ತಿಗೆದಾರ ನ್ಯಾಯಾಲಯ ಮೆಟ್ಟಿಲೇರಿದ್ರು. ವಿಚಾರಣೆ ನಡೆಸಿದ ಬೆಳಗಾವಿಯ ಪ್ರಥಮ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಸಂಕಷ್ಟಕ್ಕೆ ಒಳಗಾಗಿದ್ದ ಗುತ್ತಿಗೆದಾರನಿಗೆ 34 ಲಕ್ಷ ರೂಪಾಯಿ ಪರಿಹಾರ ನೀಡುವಂತೆ ಆದೇಶಿಸಿತ್ತು. ಈ ಆದೇಶದ ಕುರಿತು ಸಣ್ಣ ನೀರಾವರಿ ಇಲಾಖೆ ಹೈಕೋರ್ಟ್ ಮೆಟ್ಟಿಲೇರಿತು. ಆದರೆ ವಿಚಾರಣೆ ಬಳಿಕ 2024ರ ಜೂನ್ ಒಳಗಾಗಿ ಗುತ್ತಿಗೆದಾರನಿಗೆ ಬಡ್ಡಿ ಸಮೇತ ಅರ್ಧದಷ್ಟು ಬಿಲ್ ಪಾವತಿಗೆ ಆದೇಶ ನೀಡಿತ್ತು. ಹೈಕೋರ್ಟ್ ಆದೇಶದ ಹೊರತಾಗಿಯೂ ಗುತ್ತಿಗೆದಾರನಿಗೆ ನೀಡಬೇಕಿದ್ದ 1.34 ಕೋಟಿ ಬಾಕಿ ಬಿಲ್ ನೀಡಲು ಸಣ್ಣ ನೀರಾವರಿ ಇಲಾಖೆ ವಿಫಲವಾದ ಹಿನ್ನೆಲೆಯಲ್ಲಿ ನ್ಯಾಯಾಲಯ ವಾರೆಂಟ್ ಜಾರಿ ಮಾಡಿದ್ದು ಬೆಳಗಾವಿ ಜಿಲ್ಲಾಧಿಕಾರಿ ಕಾರು ಜಪ್ತಿ ಮಾಡಲಾಗಿದೆ ಎಂದು ನ್ಯಾಯವಾದಿ ಒಬಿ ಜೋಶಿ ಮಾಹಿತಿ ನೀಡಿದರು. 31/7/2024ರಲ್ಲಿ 34 ಲಕ್ಷ ರೂಪಾಯಿ 11/8/95ರಿಂದ ಎಲ್ಲಿವರೆಗೆ ಪೇಮೆಂಟ್ ಆಗೋದಿಲ್ಲ ಅಲ್ಲೇವರೆಗೆ ಬಡ್ಡಿ ಸಹಿತ ಎಲ್ಲ ರೊಕ್ಕ ಇವಾಗ ಸ್ಟೇಟ್ ಆಫ್ ಕರ್ನಾಟಕ ತರಫೆ ರೆವಿನ್ಯೂ ಇನ್ಸ್ಪೆಕ್ಟರ್ ಬೆಂಗಳೂರು ರೆವಿನ್ಯೂ ಅಲ್ಲ ಇರಿಗೇಷನ್ ಡಿಪಾರ್ಟ್ಮೆಂಟ್ದವರು ಸೆಕ್ರೆಟರಿ ಡೆಪ್ಯೂಟಿ ಕಮಿಷನರ್ ಬೆಳಗಾವಿ ಆಮೇಲೆ ಮೈನರ್ ಇರಿಗೇಷನ್ ಡಿಪಾರ್ಟ್ಮೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಡಿಪಾರ್ಟ್ಮೆಂಟ್ ಅವರು ಜಾಯಿಂಟ್ಲಿ ಆ್ಯಂಡ್ ಸೆವರಲಿ ದೇ ಆರ್ ಲಯಬಲ್ ಅಂತ ಹಿಡ್ಕೊಂಡು ಟೋಟಲ್ ಅಮೌಂಟ್ ಕೊಡಬೇಕು ಅಂತ ಆದೇಶ ಮಾಡಿದರು. ಆ ಆದೇಶ ಪ್ರಕಾರ 1,31,79,500 ಅಷ್ಟು ಅಮೌಂಟ್ ಒಂದು ವರ್ಷದ ಹಿಂದೆ ಬಾಕಿ ಇತ್ತು. ಅಲ್ಲಿಂದನ ಮತ್ತೆ ಇನ್ನು ಮುಂದೆ ಬಡ್ಡಿ ಬರ್ತಕ್ಕದ್ದು ಅದ. ಈ ಅಮೌಂಟ್ ಕ್ಲೇಮ್ ಮಾಡಿ ಅವ್ರಿಗೆ ನೋಟಿಸ್ ಕಳಿಸ್ಲಾಗಿತ್ತು. 3 ಮಂದಿ ನೋಟಿಸ್ ತಗೊಂಡು ಗಪ್ಪ ಕೂತರು. ನಂತರ ಸರ್ಕಾರಿ ವಕೀಲರು ಹಾಜರಾಗಿ ಸ್ವಲ್ಪ ಟೈಮ್ ಕೇಳಿದರು. ಲಾಸ್ಟಕ್ಕೆ ನಾನು ವಾರಂಟ್ ತಗೊಂಡಿದ್ದ ನಂತರ ನಮ್ಮ ಪಕ್ಷಕಾರ ಪರವಾಗಿ ಆ ವೇಳೆಯಲ್ಲಿ ಅವರು ಹೈಕೋರ್ಟ್ಗೆ ಅಪೀಲ್ ಮಾಡಿದರು. ಹೈಕೋರ್ಟ್ನಲ್ಲಿ ಅಪೀಲ್ ಮಾಡಿ ಸ್ಟೇ ಕೇಳಿದರು. ಆನರೇಬಲ್ ಹೈಕೋರ್ಟ್ನವ್ರು ಏನಂದ್ರು 50% ಅಮೌಂಟ್ ಆಫ್ ದ ಟೋಟಲ್ ಕ್ಲೇಮ್ ಪ್ಲಸ್ ಫ್ರಮ್ 11/8/1995 ಹಿಡ್ಕೊಂಡು ಇವತ್ತಿನವರೆಗೂ ಎಷ್ಟು ಬಡ್ಡಿ ಅದೇ ಅವು ಎಲ್ಲ ಕೂಡಿಸಿ ಮೇ ಬಿ ರೌಂಡ್ ಅಬೌಟ್ 65 lakhs ತುಂಬಬೇಕು. ಅದು 6 ವಾರದಲ್ಲಿ ತುಂಬಬೇಕು ಅಂತ ಕಂಡೀಷನ್ ಹಾಕಿದ್ರು. 6 ವಾರ ಅಂದ್ರೆ 2 ಜೂನ್ ಲಾಸ್ಟ್ ಆಗ್ತಿತ್ತು. 2 ಜೂನ್ 2025 ಅಲ್ಲಿವರೆಗೆ ಅವರು ರೊಕ್ಕ ತುಂಬಿಲ್ಲ. ಅದಕ್ಕೆ ಪುನಃ ಕೋರ್ಟ್ನವರು ವಾರಂಟ್ ಕಳಿಸಿರು. ನಾನು ಇರಿಗೇಷನ್ ಡಿಪಾರ್ಟ್ಮೆಂಟ್ ಕಡೆ ಹೋಗಿ ಹಿಂಗ್ ಇದೆ ತಾವು ತುಂಬ್ರಿ ಅಂತ ಮನವಿ ಮಾಡಿದಾಗ ಅವರು ಏನು ದಾದ್ ಮಾಡಲಿಲ್ಲ. ಡಿ.ಸಿ ಕಚೇರಿಗೆ ಹೋದ್ರೆ ಅವರು ಇರಿಗೇಷನ್ ಡಿಪಾರ್ಟ್ಮೆಂಟ್ದು ಅದೇ ನಮ್ದು ಏನು ಸಂಬಂಧ ಇಲ್ಲ ಅಂತ ಅಂದರು. ನಾ ಹೇಳಿದ್ ನೀವು ಕೂಡ ಅದ್ರ ಪಾರ್ಟಿ ಇದ್ದೀರಿ, ನೀವು ಆರ್ ಆಲ್ಸೋ ಜಾಯಿಂಟ್ಲಿ ಅಂಡ್ ಸೆವರಲಿ ಲಯಬಲ್ ಇದ್ದೀರಿ ಅಂತ ಹೇಳಿದ್ರೂ ಅವ್ರು ಕೇಳಲಿಲ್ಲ. ನಂತರ 3ನೇ ಬಾರಿ ಮತ್ತೊಮ್ಮೆ ವಾರಂಟ್ ಬಂದಾಗ ನಾನು ಅದಕ್ಕಿಂತ ಪೂರ್ವದಲ್ಲಿ ಇರಿಗೇಷನ್ ಡಿಪಾರ್ಟ್ಮೆಂಟ್ ಪೂರಾ ಆಫೀಸದು ಎಲ್ಲ ಪೀಠಾರೋಪಣ ಅದು ಎಲ್ಲ ಕುರ್ಚಿ ಫರ್ನಿಚರ್ ಎಲ್ಲ ಟ್ರಕ್ ಲೋಡ್ ಒಂದು 5-6 ವರ್ಷ ಹಿಂದೆ ಫಸ್ಟ್ ದಾವೆ ಡಿಗ್ರಿ ಆದಾಗ ತಗೊಂಡಿದ್ದ ಪ್ರಕಾರ ಈ ಸರ್ತಿನೂ ಮಾಡಬಹುದಾಗಿತ್ತು. ಬಟ್ ಡೆಪ್ಯೂಟಿ ಕಮಿಷನರ್ ಕಚೇರಿಯಲ್ಲಿ ಹೋದಾಗ ನನಗೆ ಇದು ಅವ್ರಿಗೆ ಕೇಳಿದಾಗ ಅವರು ಏನು ದಾದ್ ಮಾಡಲಿಲ್ಲ ಅಂದರೆ ಮತ್ತು ರೊಕ್ಕ ಕೊಡೋ ಬಗ್ಗೆ ಏನು ಸರಿಯಾಗಿ ಉತ್ತರಿಸಲಿಲ್ಲ ಅಂದ್ಕೂಡಲೇ ನಾನು ಅವ್ರದ್ದು ಅದು ಕಾರ್ ಇದ್ದಿದ್ದನ್ನು ಜಪ್ತ್ ಮಾಡಿದೆ. ಹೈಕೋರ್ಟ್ ಆದೇಶದ ಹೊರತಾಗಿಯೂ ನೀರಾವರಿ ಇಲಾಖೆಯ ಗುತ್ತಿಗೆದಾರನಿಗೆ ನೀಡಬೇಕಿದ್ದ 1.34 ಕೋಟಿ ಬಾಕಿ ಬಿಲ್ ನೀಡದ ಹಿನ್ನೆಲೆಯಲ್ಲಿ ಬೆಳಗಾವಿ ಜಿಲ್ಲಾಧಿಕಾರಿಯ ಸರ್ಕಾರಿ ಕಾರ್ ಸೀಸ್ ಮಾಡಲಾಗಿದೆ ಎಂದು ನ್ಯಾಯವಾದಿ ಒಬಿ ಜೋಶಿ ಹೇಳಿದರು. ಶುಕ್ರವಾರ ರಾತ್ರಿ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಷರತ್ತುಬದ್ಧ ಗುತ್ತಿಗೆಯಲ್ಲಿ ಅನುದಾನ ನೀಡದ ಇಲಾಖೆ ವಿರುದ್ಧ 1995ರಲ್ಲಿ ಗುತ್ತಿಗೆದಾರ ನ್ಯಾಯಾಲಯ ಮೆಟ್ಟಿಲೇರಿದ್ರು. ಅದರಂತೆ ಡಿಸಿ ಕಾರ್ ಜಪ್ತಿ ಮಾಡಲಾಗಿದೆ ಎಂದರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ.